ಪ್ರಶಾಂತ್, 3 ನಿಯಮಗಳಿಗೆ ಸರ್ಕಾರ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ತಡೆ ನೀಡಿದೆ. ಬಹುವಿವಾದಿತ ನಿಯಮಗಳು. ಇದರ ಜೊತೆಗೆ ಹಲವಾರು ರಿಸ್ಟ್ರಿಕ್ಷನ್ಸ್ ಅನ್ನು ಕೂಡ ಸದ್ಯಕ್ಕೆ ತಡೆ ಹಿಡಿದಿದೆ. ನೋಡಿ, ವಕ್ಫ್ ಕಾನೂನನ್ನು ಕೇಂದ್ರ ಸರ್ಕಾರ ತುಂಬ ಅಂದರೆ ಮೋದಿ 3.0ದ ಒಂದು ಮಹತ್ವಾಕಾಂಕ್ಷೆಯ ಕಾನೂನಾಗಿ ವಕ್ಫ್ ಕಾನೂನನ್ನು ನೋಡಲಾಗುತ್ತೆ. ಆ ದೃಷ್ಟಿಕೋನದಿಂದ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಏನು ವ್ಯಾಖ್ಯಾನ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. 3 ವಿವಾದಿತ ಮುಸ್ಲಿಂ ಸಮುದಾಯ ವಿರೋಧಿಸ್ತಾ ಇರತಕ್ಕಂಥ ಕ್ಲಾಸ್ಗಳೇನಿದ್ವು ಅವುಗಳನ್ನು ಕೇಂದ್ರ ಸರ್ಕಾರ 2 ಸದನಗಳ ಒಪ್ಪಿಗೆಯನ್ನು ಪಡೆದಿತ್ತು. ಜುಡಿಷಿಯಲ್ ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಯಾವುದೇ ಕೇಂದ್ರ ಸರ್ಕಾರ ಏನೇ ಕಾನೂನುಗಳನ್ನು ಮಾಡಿದರೂ ಕೂಡ ಅಂತಿಮವಾಗಿ ಅದು ಜುಡಿಷಿಯಲ್ ಸ್ಕ್ರೂಟ್ನಿ ಆಗಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿರ್ತಕ್ಕಂಥ ತೀರ್ಪು ಕೊಡುವವರೆಗೆ 3 ಪ್ರಮುಖವಾಗಿರ್ತಕ್ಕಂಥ ಕ್ಲಾಸ್ಗಳಿಗೆ ತಡೆಯಾಜ್ಞೆ ನೀಡಿದೆ. ನೋಂದಣಿ ಇಲ್ಲದೆ ಬಳಕೆಯಿಂದಾಗಿ ವಕ್ಫಾದ ಆಸ್ತಿ ನೋಟಿಫಿಕೇಷನ್ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗೆ. ಮೊದಲು ಇದು ಇರಲಿಲ್ಲ, ಯಾಕಂದರೆ ವಕ್ಫ್ ಟ್ರಿಬ್ಯುನಲ್ನ ಬಳಿ ಅಧಿಕಾರಗಳಿದ್ವು. ಅದನ್ನು ಜಿಲ್ಲಾಧಿಕಾರಿಗೆ ಕೊಡ್ತಕ್ಕಂಥ ಒಂದು ಪ್ರಾವಿಧಾನವನ್ನು ಕೇಂದ್ರ ಸರ್ಕಾರ ಹೊಸ ಕಾನೂನಿನಲ್ಲಿ ಕೊಟ್ಟಿತ್ತು. ಅದಕ್ಕೆ ತಾತ್ಕಾಲಿಕವಾಗಿರ್ತಕ್ಕಂಥ ತಡೆಯಾಜ್ಞೆಯನ್ನು ನೀಡಲಾಗಿದೆ. ವಕ್ಫೆ ಆಸ್ತಿ ದಾನ ಮಾಡಲು 5 ವರ್ಷ ಕಡ್ಡಾಯ ಇಸ್ಲಾಂ ಆಚರಣೆ ಅಂತಕ್ಕಂಥ ಏನೊಂದು ಕ್ಲಾಸನ್ನು ಹಾಕಲಾಗಿತ್ತು. ಅದು ಕೂಡ ಮುಸ್ಲಿಂ ಸಮುದಾಯ ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ವಿರೋಧ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೂ ಕೂಡ ತಡೆಯಾಜ್ಞೆಯನ್ನು ನೀಡಲಾಗಿದೆ. ವಕ್ಫ್ ಬೋರ್ಡ್ನ ಸದಸ್ಯರಲ್ಲಿ ಮುಸ್ಲಿಮೇತರರಿಗೆ ಅವಕಾಶ. ಮುಸ್ಲಿಂ ಸಮುದಾಯ ಹೇಳ್ತಾ ಇತ್ತು, ಇಲ್ಲ ಅದನ್ನು ಮುಸ್ಲಿಮೇತರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ಅಧಿಕಾರ ಇರಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಇದು ಧಾರ್ಮಿಕವಾಗಿ ನಾವು ದಾನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ವಕ್ಫ್ ಆಗಿದ್ದರಿಂದ ಮುಸ್ಲಿಮೇತರರಿಗೆ ಅವಕಾಶ ಕೊಡಬಾರ್ದು. ಬೇರೆ ಬೇರೆ ದೇಶಗಳಲ್ಲಿ ವಕ್ಫ್ ಇವೆ, ಅಲ್ಲಿ ಮುಸ್ಲಿಂ ಸಮುದಾಯ ಬಿಟ್ಟು ಬೇರೆಯವ್ರಿಗಿಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟಲ್ಲೂ ಕೂಡ ವಾದ ಮಾಡಲಾಗಿತ್ತು. ತಾತ್ಕಾಲಿಕವಾಗಿ ಈ 3 ಹೊಸ ಕ್ಲಾಸ್ಗಳನ್ನೇನು ಕೇಂದ್ರ ಸರ್ಕಾರ ಸೇರಿಸಿತ್ತು ಅದನ್ನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಹಿಯರಿಂಗ್ ಆದ ತಕ್ಷಣ ಫೈನಲ್ ಜಜ್ಮೆಂಟ್ನಲ್ಲಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಭಾವನಾ. ಎಸ್ ಪ್ರಶಾಂತ್, ಇದರ ಜೊತೆಗೆ ಇನ್ನಷ್ಟು ನಿಯಮಗಳನ್ನು ಇನ್ನಷ್ಟು ತೀರ್ಪನ್ನು ಕೂಡ ನ್ಯಾಯಾಲಯ ನೀಡಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಆಸ್ತಿ ವರ್ಗಾವಣೆ, ವಿವಾದ ಇತ್ಯರ್ಥವಾಗುವವರೆಗೆ 3ನೇ ವ್ಯಕ್ತಿಗೆ ಆಸ್ತಿ ಹಕ್ಕುಗಳ ವರ್ಗಾವಣೆ ಇರೋದಿಲ್ಲ. ಅದರ ಜೊತೆಗೆ ವಕ್ಫ್ ಆಸ್ತಿ ವಿವಾದವನ್ನು ಕೋರ್ಟ್ಗಳು ಮಾತ್ರ ನಿರ್ಧಾರ ಮಾಡಬೇಕು ಅಂತ. ಆ್ಯಂಡ್ ಇದರ ಜೊತೆಗೆ ವಕ್ಫ್ ಆಸ್ತಿ ನೋಂದಣಿ 6 ತಿಂಗಳ ಡೆಡ್ಲೈನ್ ಕೂಡ ಹೆಚ್ಚಿದೆ ನ್ಯಾಯಾಲಯ. ನೋಡಿ, ಸುಪ್ರೀಂ ಕೋರ್ಟ್ ಈ ವಾದ ಪ್ರತಿವಾದಗಳನ್ನು ಗಮನಿಸಿದಾಗ ಸುಪ್ರೀಂ ಕೋರ್ಟ್ ಹೊಸ ಕ್ಲಾಸ್ಗಳು ಏನು ಅಳವಡಿಕೆ ಮಾಡಲಾಗಿತ್ತು. ಯಾಕಂದರೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಅದನ್ನು ತಡೆಯಾಜ್ಞೆಯನ್ನು ನೀಡದೇ ಹೋದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡುವವರೆಗೆ ಹೊಸ ಕಾನೂನು ಅನ್ವಯ ಆದಂಗೆ ಲೆಕ್ಕ. ಸೊ ನೀವು ಇಡೀ ಒಂದು ಪ್ರಕ್ರಿಯೆ ಇನ್ಫ್ರಕ್ಚೂಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಹೊಸ ಕ್ಲಾಸ್ಗಳನ್ನು ಏನು ಸೇರಿಸಲಾಗಿತ್ತು ಅದರಲ್ಲಿ ವಿವಾದ ಅಂತಕ್ಕಂಥ ಅಂಶಗಳೇನೇನಿದ್ವು ಅದನ್ನು ತಡೆಯಾಜ್ಞೆ ಮಾಡಲಾಗಿದೆ. ಇದು ಭಾಳಷ್ಟು ಪ್ರಕರಣಗಳಲ್ಲಾಗುತ್ತೆ. ಇಟ್ ಡಸಂಟ್ ಮೀನ್ ಆರ್ ಇಟ್ ಅಮೌಂಟ್ ಟು ಇಲ್ಲ ಸುಪ್ರೀಂ ಕೋರ್ಟ್ ಹೀಗೆ ಜಜ್ಮೆಂಟ್ ಕೊಡುತ್ತೆ ಅಂತಕ್ಕಂಥ ಸ್ಪೆಕ್ಯುಲೇಷನ್ಗಳಿಗೆ ಅರ್ಥ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಡೆತ್ ಸೆಂಟೆನ್ಸನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋದ ತಕ್ಷಣ ಡೆತ್ ಸೆಂಟೆನ್ಸನ್ನು ತಾತ್ಕಾಲಿಕವಾಗಿ ತಡೆ ಮಾಡಲಾಗತ್ತೆ. ಅದರ್ವೈಸ್ ನೀವು ಸುಪ್ರೀಂ ಕೋರ್ಟ್ ಹಿಯರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಡೆ ಆ ರೀತಿಯ ಪ್ರಕ್ರಿಯೆಗಳು ನಡೀಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಯಾವತ್ತಿಗೂ ಕೂಡ ತನ್ನ ಬಳಿ ಮೇಲ್ಮನವಿ ಅರ್ಜಿಗಳು ಬಂದಾಗ ಹೊಸ ಕ್ಲಾಸ್ಗಳನ್ನು ತಡೆ ಹಿಡಿದು, ಯಾಕಂದರೆ ಆ ತಡೆ ಹಿಡಿಲಿಲ್ಲ ಅಂತಂದರೆ ಕೆಳಗಡೆ ಅವೇ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ದೃಷ್ಟಿಕೋನದಿಂದ ಈ ತಡೆಯಾಜ್ಞೆಯನ್ನು ಕಾನೂನಿನ ದೃಷ್ಟಿಯಿಂದ ನೋಡಬೇಕೆ ಹೊರತು ಅವ್ರಿಗೆ ಸೆಟ್ ಬ್ಯಾಕ್ ಆಯಿತು ಇವ್ರಿಗೆ ಸೆಟ್ ಬ್ಯಾಕ್ ಆಯಿತು ಅಂತಕ್ಕಂಥದ್ದು ಇಟ್ ಈಸ್ ಟೂ ಅರ್ಲಿ ಟು ಸೇ ಅಂತ ನನಗನ್ಸುತ್ತೆ. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.